Hi guys, welcome back our YouTube channel, Mr. Harsh Blog. ಓಕೆ ಗಾಯ್ಸ್, ಪ್ಯಾರಡೈಸ್ ಟೀಸರ್ ರಿಲೀಸ್ ಆಗಿದೆ ಗಾಯ್ಸ್. ಅದು ಕನ್ನಡದಲ್ಲಿ ಗೊತ್ತಿಲ್ಲ, ಕನ್ನಡದಲ್ಲಿ ಬಂದೈತೆ ಏನು ಅಂತ. ತೆಲುಗಲ್ಲಿ ರಿಲೀಸ್ ಆಗಿದೆ. ಆ್ಯಕ್ಚುಲಿ ಅದು ನಾನು ವೀಡಿಯೋ ಮಾಡಿದ್ರಿಂದ ಮೊನ್ನೆ 6th, ಇವತ್ತು 7th, ರೈಟ್, ನೆನ್ನೆ ರಿಲೀಸ್ ಆಗಿರೋದು. ಸ್ವಲ್ಪ ಲೇಟಾಗಿ ವೀಡಿಯೋ ಮಾಡಿದ್ದೀನಿ ಸರ್, ಸ್ವಲ್ಪ ಎಕ್ಸಾಮ್ಸ್ ಇತ್ತು, ಅದರಿಂದ ಸ್ವಲ್ಪ ಡಿಲೇ ಆಯ್ತಿದೆ. ಸಾರಿ ಗೈಸ್, ನೆಕ್ಸ್ಟ್ ಮೇನಿಂದ ಆಗಲ್ಲ. ಓಕೆ, ಪ್ಯಾರಡೈಸ್, ಲೆಟ್ಸ್ ಡೂ ಇಟ್ ಗೈಸ್. ಪ್ಯಾರಡೈಸ್ ಟೀಸರ್, ಪ್ಯಾರಡೈಸ್ ಟೀಸರ್, ಓಕೆ. ಓ, ಪ್ಯಾರಡೈಸ್ ತಮಿಳಲ್ಲಿದೆ, ತೆಲುಗಲ್ಲಿದೆ, ಕನ್ನಡ. ಸಾರಿ ಗೈಸ್, ಕನ್ನಡದಲ್ಲಿ ಬಿಟ್ಟಿದ್ದಾರೆ. ಕನ್ನಡದಲ್ಲಿ ಇದೆ, ಕನ್ನಡದಲ್ಲೇ ನೋಡೋದು. ನಾವು ಕನ್ನಡಿಗರು ಕನ್ನಡದಲ್ಲೇ ನೋಡೋದು ಗಾಯ್ಸ್. ಆ್ಯಕ್ಚುಲಿ ಕೆಲವೊಬ್ಬರು ಅಂತಾರಲ್ಲ, ತೆಲುಗು ಮೂವಿ, ತಮಿಳ್ ಮೂವಿ ಇಂಥ ಇಂಟ್ರೆಸ್ಟು ಕನ್ನಡದಲ್ಲಿ, ಮಲಯಾಳಂ ಮೂವಿಗಳಲ್ಲಿ ಬರೋ ಇಂಟ್ರೆಸ್ಟು ಕನ್ನಡದಲ್ಲಿ ಬರೋಲ್ಲ ಅಂತ. ಓಕೆ, ಬಟ್ ನೀವು ಯಾವ ಭಾಷೆಯಲ್ಲಿ ನೋಡ್ತಿದ್ದೀರ ಅದು ಅನ್ನೋದು ಇಂಪಾರ್ಟೆಂಟ್. ಈಗ ಡಬ್ ಆಗಿ ಬರುತ್ತೆ ಗೈಸ್. ಈಗ ಈಗ ಎಲ್ಲ ಕಾಮನ್, ಡಬ್ ಆಗಿ ಬರೋದೆಲ್ಲ ಕಾಮನ್ ಆಗಿರುತ್ತೆ. ಅದು ಕನ್ನಡದಲ್ಲಿ ನೋಡಿ, ಕನ್ನಡದಲ್ಲಿ ಮೂವಿ ಎಂಜಾಯ್ ಮಾಡೋಕ್ಕೆ. ಮತ್ತು ಇದು ಒಂದು ಕಂಪ್ಲೇಂಟ್ ಬಂದಿತ್ತು ಗೈಸ್, ಏನಂದರೆ ಈಗ ಒರಿಜಿನಲ್ ಮೂವಿ ತೆಲುಗು, ಬಟ್ ಕನ್ನಡ ಡಬ್ ಮಾಡಿದ್ರೆ ವರ್ಸ್ಟ್ ಡಬ್ಬಿಂಗ್ ಮಾಡ್ತಾರೆ, ಮತ್ತು ಕನ್ನಡ ಡಬ್ಬಿಂಗ್ ಸರಿಯಾಗಿ ಮಾಡಲ್ಲ ಅಂತ ಇರ್ತದೆ. ಈಗ ಎಲ್ಲ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಿ ಒಂದೇ ನೇಟಿವ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಾರಲ್ಲ, ಆ ಥರ ಎಲ್ಲ ಹೋಗಿ ಈಗ. ಓಕೆ ಗಾಯ್ಸ್, ಸಾರಿ, ನಾನು ಯಾಕೆ ಹೀರೋ ಬರೋದೆಲ್ಲ ತೆಗಿತೀನಿ, ಹೀರೋ ಬರೋ ಪುರಾಣದೆಲ್ಲ. ಓಕೆ, ನಾವು ಟ್ರೈಲರ್ಸ್ ನೋಡೋದ, ಆಮೇಲೆ ಮಾತಾಡೋದು. ಓಕೆ, Before you buy this, ಆ್ಯಡ್ಸ್. this exact product could be cheaper on another store. ಗೈಸ್, ಸ್ಟಾರ್ಟ್ ಆಯಿತು. ಓಹೋ, ಸ್ಟಾರ್ಟಿಂಗ್ ಎಂಟ್ರಿನೇ ಕ್ರೇಜಿ ಗಾಯ್. ಸರ್ಕಾರ ಇರೋದು ನಿಮ್ ದೊರೆಗೋಸ್ಕರನ, ಜನಕ್ಕೋಸ್ಕರನ? ಹಿಂಸೆ ಪ್ರಕಾರ ನಮ್ಮ ಜಾತಿ ಎನ್ನಬೇಕು. ಸಿಎನ್ ಕೂಡ ತಪ್ಪುಕೊಂಡರೆ ನಮ್ಮ ಊಟ ಯಾಕೆ ಅದ್ರ ಮೇಲೆ ಗೊತ್ತು. ಏನಾಗುತ್ತೋ ಗೊತ್ತಾಗುತ್ತೆ. ಈ ಜಾಗ ಯಾರ್ದು? ಈ ದೇಶ ಯಾರ್ದು? ಈ ಜಾಗ ಯಾರ್ದು? ಈ ದೇಶ ಯಾರ್ದು? ಪ್ಯಾರಡೈಸ್, ದ ಪ್ಯಾರಡೈಸ್. ಯಪ್ಪ, ನಾಯಿ ಕಣ್ಣು, ನರಿ ಕಣ್ಣು, ಕೇಳಿಲ್ಗೈ, ಭಯ ಪಡಿಸೋರ್ ಕಣ್ಣು, ಹತ್ತಿ ಕಿಚ್ಚು ಪಡೋರ್ ಕಣ್ಣು, ದೃಷ್ಟಿ ತಗೋತಾ ಇರೋದು ತಮಗೆ ತಾವೇ. ರಕ್ತ ಎಲ್ಲ ಚಿಮ್ಮುತ್ತೆ, ದೃಷ್ಟಿ ಎಲ್ಲ ಹೋಗ್ಬೇಕು. ಗಾಯ್ಸ್, ಪ್ಯಾರಡೈಸ್, ತೆಲುಗು ಮೂವಿ ಪ್ಯಾರಡೈಸ್ ಎಕ್ಸೈಟಿಂಗ್ ಆಗೈತೆ. ಫುಲ್ಲು ರಾ ಮೂವಿ. ಆ್ಯಕ್ಚುಲಿ ನಾನಿದು ವಾಯ್ಸ್ ಮಾತ್ರ, ಬೇಸ್ ವಾಯ್ಸ್ ಸೂಪರ್ ಆಗಿದೆ ಗಾಯ್ಸ್. ನಾವು ಆಲ್ರೆಡಿ ಹಿಟ್ 3 ನೋಡಿದ್ದೀನಿ, ಅವ್ರು ಹೇಗೆ ಆ್ಯಕ್ಟಿಂಗ್ ಮಾಡ್ತಾರೆ, ಮತ್ತು ವಾಯ್ಸು, ಲಿಟ್ರಲಿ ವಾಯ್ಸು ಹೇಗಿದೆ ಅಂದರೆ ಬೆಂಕಿ ಗಾಯ್ಸ್. ಯಾವಾಗ ರಿಲೀಸ್ ಆಯ್ತಿರೋದು? 24 ಸೆಪ್ಟೆಂಬರ್. 24 ಸೆಪ್ಟೆಂಬರ್ ಗಾಯ್ಸ್. ಓಕೆ, ಎಲ್ಲ ಅಂತಿದ್ರು ಟಾಕ್ಸಿಕ್ದು ಪ್ಯಾರಡೈಸ್ದು ಒಂದೇ ಟೈಮಿಂಗ್ ರಿಲೀಸ್ ಆಗುತ್ತೆ, ಒಂದು 3 to 4 days ಡಿಫ್ರೆನ್ಸ್ ಇರುತ್ತೆ ಅಂತ. ಹಂಗೇನು ಆಗ್ತಾಯಿಲ್ಲ. 24th ರಿಲೀಸ್ ಆಗ್ತಿದೆ. ಟಾಕ್ಸಿಕ್ಕು 26th ಆಗಸ್ಟಲ್ಲಿ ಬರ್ತಿದೆ. 1 ಮಂತ್ ಆ್ಯಪ್ ಇದೆ ಗಾಯ್ಸ್. ಓಕೆ, ಚೆನ್ನಾಗಿದೆ ಇದು, ಏನಿಲ್ಲ. ಕನ್ನಡ ಡಬ್ಬಿಂಗಲ್ಲಿ ಅಂತಂದರೆ ತೆಲುಗು ನಾನೇನು ನೋಡಿದೆ, ಕನ್ನಡ ನೋಡಿರಲಿಲ್ಲ. ಇದೇ ಫಸ್ಟು ನಿಮ್ಮ ರಿಯಾಕ್ಷನ್ ವೀಡಿಯೋ ಮಾಡ್ತಿರೋದೆ ಅಷ್ಟು. ಓಕೆ, ಚೆನ್ನಾಗಿದೆ. ಓಕೆ,
ನಾನು ಫಸ್ಟ್ ಇದರಿಂದ ನೋಡ್ತೀನಿ ಯಾರ್ಯಾರು ಟೆಕ್ನಿಕಲ್ ಟೀಮಲ್ಲಿದ್ದಾರೆ ಅಂತ. ಅದು ನಾನು ಇಂಟ್ರೆಸ್ಟಾಗಿ ನೋಡ್ತಿರೋದ್ರಿಂದ ನಿಮಗೆ ಮ್ಯೂಸಿಕಲ್ ಕಂಟೆಂಟು ಹನಿ ಇರೋದು ಗಾಯ್ಸ್. ಎಲ್ಲೋದ್ರೂ ಬೆಂಕಿ ಗಾಯ್ಸ್ ಹನಿ ಆ್ಯಕ್ಚುಲಿ DC ಮೂವಿಲಿ ಮಾತ್ರ ಕ್ರೇಜಿಯಾಗಿ ಮ್ಯೂಸಿಕ್ ಮಾಡಿದ್ದಾರೆ ಗಾಯ್ಸ್. ಇಲ್ಲೂ ಅಷ್ಟೇ ಆಯಾ ಶೇರ್ ಮೂವಿ ಇದು ಸಾಂಗು ಹೆಂಗಿದೆ ಗಾಯ್ಸ್, ಕ್ರೇಜಿ ಬಡ್ದು ಬೆತ್ತಾಕವ್ರೆ ಗಾಯ್ಸ್ ಅನಿರುದ್ಧ್ ಮೂವಿ. BGMಗೆ ಲಿಟ್ರಲಿ BGM ಹತ್ರ ಸಕ್ಕತ್ತಾಗಿದೆ ಸರ್ ಗಾಯ್ಸ್. ಅದು ಸ್ಟಾರ್ಟಿಂಗ್ ಬರ್ತಲ್ಲ ಸ್ಟಂಟು, ಅದು ಸೂಪರಾಗೈತೆ. ಮತ್ತು ಇಲ್ಲಿ ಕಾಗೆ ಅಂದರೆ ಇದೇನು ಥೀಮಲ್ಲಿ ಐತೆ ಅಂತಂದರೆ ಐ ಥಿಂಕ್ ಪ್ಯಾರಡೈಸ್ ಅನ್ನೋ ಸಮುದಾಯ, ಪ್ಯಾರಡೈಸ್ ಅನ್ನೋ ಇದರಲ್ಲಿ ಕೆಲವೊಬ್ಬರು ಅಂದರೆ ಈಗ ಪ್ಯಾರಡೈಸ್ ಅನ್ನೋ ಸಮುದಾಯಕ್ಕೆ ಏನೋ ಪ್ರಾಬ್ಲಮ್ ಬರ್ತಾ ಇರ್ಬೋದು, ಇಲ್ಲ ಏನೋ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡಿಸ್ಕೊತಾ ಇರ್ಬೋದು ಹೊರಗಿನವರು. ಅದನ್ನು ಕಂಟ್ರೋಲ್ ಮಾಡೋದು ಅದೇ ಮೂವಿಯಾಗಿರ್ಬೋದು. ಇಲ್ಲಾಂದರೆ ಅದನ್ನೇ ಎದುರಾಕೊಂಡು ನಮ್ಮ ಸಮುದಾಯಕ್ಕೆ, ನಮ್ಮ ಜನಾಂಗಕ್ಕೆ ಒಳ್ಳೆ ರೀತಿಯಲ್ಲಿ ಇದು ಆಗಬೇಕು ಅನ್ನೋದೇ ಮೂವಿ ಕಂಟೆಂಟ್ ಇರ್ಬೋದು ಗೈಸ್. ಓಕೆ, ಸೂಪರಾಗಿದೆ, ಕ್ವಾಲಿಟಿ ಎಲ್ಲ ಸಕ್ಕತ್ತಾಗಿದೆ ಗೈಸ್. ಕನ್ನಡ ಡಬ್ಬಿಂಗ್ ಎಲ್ಲ ಸಕ್ಕತ್ತಾಗಿದೆ. ಚಿಂದಿ ಫೈಟಿಂಗ್ ಸೀನ್ಸ್ ಮಾತ್ರ ಸಕ್ಕತ್ತಾಗಿದೆ. ಯಾವುದು ಲಿಟ್ರಲಿ ನಾನಿ ವಾಯ್ಸ್ ಗೈಸ್, ಬೆಂಕಿ ನಾನಿ ವಾಯ್ಸು. ಅದಕ್ಕೋಸ್ಕರ ನಾನು ಈ ಮೂವಿ ನೋಡಬೇಕು ಗೈಸ್, ನಾನಿ ವಾಯ್ಸ್ಗೆ. ಓಕೆ ಗಾಯ್ಸ್, ಇದಾಗಿತ್ತು ಪ್ಯಾರಡೈಸ್ ರಿವ್ಯೂ. ಸೈನಿಂಗ್ ಆಫ್ ಮಿಸ್ಟರ್ ಹರ್ಷ್. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಗಾಯ್ಸ್. ಬಾಯ್.